ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ವೈರ್ ಬ್ಯಾಸ್ಕೆಟ್ನ, ನಾರ್ಮಲ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಬ್ಯಾಸ್ಕೆಟಲ್ಲೇ ನೋಡಿ ಡಿಸೈನ್ ಬಂದುಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. 4x4 ಸ್ಕ್ವಯರ್ ಹಾಕ್ಕೊಂಡು ಅದಕ್ಕೆ ಔಟರ್ ಬಾರ್ಡರ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 4x4 ಸ್ಕ್ವಯರ್ ಬಂದಿದೆ. 4x4 ಸ್ಕ್ವಯರ್ ಬಂದು ಅದಕ್ಕೆ ಔಟರ್ ಬಾರ್ಡರ್ ಹಾಕ್ಕೊಂಡಿದ್ದೀನಿ. ಬೇಸಿಂದ ಪೂರ್ತಿ ಬ್ಯಾಸ್ಕೆಟ್ ನಾನು ಇದೇ ರೀತಿನೇ ಹಾಕ್ಕೊಂಡಿದ್ದೀನಿ ನೋಡಿ, ಹೀಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ. ನಾನು ಇದಕ್ಕೆ 4 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಸೊ 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ನೋಡಿ, ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಬ್ಯಾಸ್ಕೆಟ್ ತಳಕ್ಕೂ ಕೂಡ ನಾನು ಸೇಫ್ಟಿ ಬಟನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇಡಿಗೂ ಕೂಡ ನಾನಿಲ್ಲಿ ಸೇಫ್ಟಿ ಬಟನ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಹೀಗಿಟ್ಟಾಗ ಬ್ಯಾಸ್ಕೆಟ್ಟು ವೈರು ಗಾರ ಆಗಬಾರ್ದು, ವೈರು ಸವಿಬಾರ್ದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಬಟನ್ಸ್ನ ಯೂಸ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೋಡಿ, ನೀವಿಲ್ಲಿ ನೋಡ್ಬೋದು, ತಳ ಬಂದುಬಿಟ್ಟು ನಾನು ನೋಡಿ 1 2 3 4 5 6 7 8 9 10 ಲೈನು ನಾನು ಬೇಸ್ ಹಾಕ್ಕೊಂಡಿದ್ದೀನಿ. ಉದ್ದ 10 ಲೈನ್ ಉದ್ದ ಹಾಕ್ಕೊಂಡಿದ್ದೀನಿ. ಅಗಲ ಬಂದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಲೈನು ಅಗಲ ಹಾಕ್ಕೊಂಡಿದ್ದೀನಿ ಬೇಸಲ್ಲಿ. ಸೊ ಎತ್ತರ ಬಂದು 24 ಲೈನ್ ನಾನು ಎತ್ತರನ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಲೈನು ಪ್ಲಸ್ ಒಳಭಾಗಕ್ಕೆ 1 ಲೈನ್, 25 ಲೈನ್ ನಾನು ಎತ್ತರ ಹಾಕ್ಕೊಂಡಿದ್ದೀನಿ. 25 ಲೈನ್ ಎತ್ತರ ಹಾಕ್ಕೊಂಡು ಎತ್ತರ ಬಂದ್ಬಿಟ್ಟು 24 ಲೈನ್ ಬರೋ ರೀತಿ ಹಾಕ್ಕೊಂಡಿದ್ದೀನಿ. 1 ಲೈನು ಒಳಭಾಗಕ್ಕೆ ಈ ರೀತಿ ಮಡಚಿ, ಪೈಪಿಂಗ್ ಕೊಡೋ ರೀತಿ ಮಡಚಿಬಿಟ್ಟು ನಾನು ಒಳಭಾಗಕ್ಕೆ ವೈರ್ನ ತೋರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರುತ್ತೆ ನೋಡಿ, ಹೀಗೆ ಬರುತ್ತೆ. ನಮಗೆ ವೈರ್ ಕೂಡ ಎಲ್ಲೂ ತರ್ಚೋದಿಲ್ಲ, ನಾವು ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ವೈರ್ನ. ನೋಡಿ, ಬ್ಯಾಗ್ದು ಮೆಷರ್ಮೆಂಟ್ನ ನೋಡೋದಾದರೆ ಬೇಸು ನೋಡಿ 11.5 ಇಂಚು ಅಗಲ ಬಂದಿದೆ. 11.5 ಇಂಚು ಅಗಲ ಬಂದಿದೆ. ಸೊ ಉದ್ದ ನೋಡೋದಾದರೆ ನಮಗೆ 4.5 ಇಂಚು ಉದ್ದ ಬಂದಿದೆ. ಬೇಸಲ್ಲಿ 4.5 ಇಂಚು ಉದ್ದ ಬಂದಿದೆ, 11.5 ಇಂಚು ಅಗಲ ಬಂದಿದೆ. ಇನ್ನು ಎತ್ತರನ ನೋಡೋದಾದರೆ ನೋಡಿ 10 ಇಂಚು ಎತ್ತರ ಬಂದಿದೆ. ನೋಡಿ, 10 ಇಂಚು ಎತ್ತರ ಬಂದಿದೆ. ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ. ಸೊ ನಿಮಗೆ ಇನ್ನೂ ಚಿಕ್ಕ ಸೈಜ್ ಬೇಕಂದರೆ ನೀವು ಚಿಕ್ಕ ಸೈಜ್ ಕೂಡ ಹಾಕ್ಕೋಬೋದು, ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಕೂಡ ಹಾಕ್ಕೋಬೋದು. ಇದರಲ್ಲಿ ನಾನು ದೊಡ್ಡ ಸೈಜ್ ಕೂಡ ಯಾವ ರೀತಿ ಹಾಕೋದು, ಮಾರ್ಕೆಟ್ ಬ್ಯಾಸ್ಕೆಟು, ಈ ಡಿಸೈನ್ ಮಾರ್ಕೆಟ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ನೀವು ಅದನ್ನು ನೋಡಿಬಿಟ್ಟು ಬೇಕಾದರೆ ದೊಡ್ಡ ಸೈಜ್ ಕೂಡ ಹಾಕ್ಕೋಬೋದು. ನೋಡಿ, ಈ ಬ್ಯಾಸ್ಕೆಟ್ ಹಾಕೋದಕ್ಕೆ ನನಗೆ 2.5 ರೋಲು ವೈರ್ ಹಿಡ್ದಿದೆ, 2.5 ರೋಲ್ಸ್ ವೈರ್ ಹಿಡ್ದಿದೆ. ಸೊ ಮಕ್ಕಳಿಗೆ ಲಂಚ್ ಬ್ಯಾಗಾಗಿ ಕೂಡ ಕೊಡ್ಬೋದು ಇದನ್ನು, ಆ ಸೈಜ್ ಇದೆ. ಸೊ ಮಕ್ಕಳಿಗೆ ಕೊಡೋದ್ರಿಂದ ವೈರೆಲ್ಲೂ ತರ್ಚೋದಿಲ್ಲ ನೋಡಿ. ಸೊ ಮತ್ತು ನಾವು ಗ್ರಾಸರೀಸ್ಗೆ ಎಲ್ಲದಕ್ಕೂ ಶಾಪಿಂಗಿಗೆಲ್ಲ ಯೂಸ್ ಮಾಡ್ಕೋಬೋದು ಈ ಬ್ಯಾಗ್ನ. ಸೊ ಮಾರ್ಕೆಟಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಈ ಬ್ಯಾಸ್ಕೆಟಿಗೆ ನಾನು ಲ್ಯಾಡರ್ ನಾಟ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ಲೈನ್ ನೋಡಿ ಈ ರೀತಿ ಬರುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಈ ರೀತಿ ವೈರ್ ಕಾಣುತ್ತೆ. ಇದು ನಾನು ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀನಿ. ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕ್ಕೊಳ್ಳೋದಂದರೆ ನಾವು ಎಲ್ಲಿ ಲೈನ್ ಸ್ಟಾರ್ಟ್ ಮಾಡಿದ್ದೀವಿ, ಎಲ್ಲಿ ಎಂಡ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ, ಮತ್ತು ಲೈನ್ ಒಂದೇ ಸಮ ಬರಬೇಕು ಅಂದ್ಬಿಟ್ಟು ನೋಡಿ, ಎಲ್ಲೂ ಲೈನು ಎತ್ತರ ಮತ್ತು ತಗ್ಗಿಲ್ಲ. ಹಾಗಾಗಿ ನಾನು ಲ್ಯಾಡರ್ ನಾಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ವೈರ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಸ್ಕ್ವಯರ್ ಡಿಸೈನ್ ಬಂದು ಅದಕ್ಕೆ ಔಟರ್ ಬಾರ್ಡರ್ ಬರೋ ರೀತಿ ಡಿಸೈನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದರೆ ನಾನಿಲ್ಲಿ ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರು ವೈರ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಬೇಬಿ ಪಿಂಕ್ ಕಲರು ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು
ಸ್ಕ್ವಯರ್ ಡಿಸೈನಿಗೆ ಔಟರ್ ಬಾರ್ಡರ್ ಬರೋ ರೀತಿ ನಾನು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನೋಡಿ ವೈರ್ನ ಮೆಷರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು ಮತ್ತು ಸೇಫ್ಟಿ ಬಟನ್ಸ್ ಬೇಕಾಗತ್ತೆ. ಸೊ ನೋಡಿ ಇದನ್ನು ಹ್ಯಾಂಡಲಿಗೆ ಮತ್ತು ಬ್ಯಾಸ್ಕೆಟ್ ತಳಕ್ಕೆ ನಾನು ಬಟನ್ಸ್ನ ಹಾಕ್ತೀನಿ. ಈ ಬಟನ್ಸು 8 ಬಟನ್ಸ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊ ಇಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಬ್ಯಾಗ್ನ ಯಾವ ರೀತಿ ಹಾಕೋದು ನೋಡೋಣ. ಅದಕ್ಕೂ ಮುಂಚೆ ಯಾವ ಮೆಷರ್ಮೆಂಟಲ್ಲಿ ಎಷ್ಟೆಷ್ಟು ಪೀಸ್ನ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ ನಾನು ಇದು ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಸ್ಕೇಲಲ್ಲಿ ಮೆಷರ್ ಮಾಡೋದಾದರೆ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ. ಸೊ ರಿವರ್ಸ್ ತೊಗೊಂಡಾಗ 2 ಅಡಿ. ನೋಡಿ 3, 4, 5, 6, 7, 7.5. ನೋಡಿ 7.5 ಅಡಿ ಅಳತೆಯಲ್ಲಿ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ 7.5 ಅಡಿ ಅಳತೆಯಲ್ಲಿ ನಾನು ವೈರ್ ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ, ಬ್ಲೂ ಕಲರಲ್ಲಿ 16 ಪೀಸು ಮತ್ತು ಪಿಂಕ್ ಕಲರಲ್ಲಿ 10 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಇದೆಷ್ಟು ಪೀಸ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ ಪೂರ್ತಿಯಾಗಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪಿಂಕ್ ಕಲರಲ್ಲಿ 1, 2, 3, 4, 5, 6, 7, 8, 9, 10 ಟೋಟಲ್ 10 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರಲ್ಲಿ ನೋಡಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16 ಪೀಸು ಬ್ಲೂ ಕಲರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಪಿಂಕಲ್ಲಿ 10, ಬ್ಲೂನಲ್ಲಿ 16 ಪೀಸು. ನಿಮಗೆ ಯಾವ ಕಲರಲ್ಲಿ ಬೇಕೋ ನೀವು ಆ ಕಲರಲ್ಲಿ, ನೀವು ಯಾವ ಕಲರ್ ಹೆಚ್ಚು ಹಾಕೋತೀರಾ ಅದು ಮತ್ತು ಕಮ್ಮಿ ಹಾಕೋತೀರಾ ಅದನ್ನು ನೀವು ಕಟ್ ಮಾಡ್ಕೋಬೋದು. ಸೊ ಇವಾಗ ಇದು ನಾನೇನು ಕಟ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಸ್ಕೆಟ್ ಹಾಕೋದಕ್ಕೆ ಮಾತ್ರ, ಬ್ಯಾಗ್ ಪೂರ್ತಿಯಾಗಿ ಹಾಕೋದಕ್ಕೆ ಮಾತ್ರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಸ್ಕೆಟ್ ಹ್ಯಾಂಡಲ್ ಹಾಕೋದಕ್ಕೆ ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನಾವು ಕಟ್ ಮಾಡಿ ಇಟ್ಕೊಂಡಿರೋದು ಫಸ್ಟ್ ಒಂದು ವೈರ್ನ ತೊಗೊಂಡಿದ್ದೀನಿ. ನೋಡಿ ಒಂದು ವೈರ್ನ ತೊಗೊಂಡು 2 ತುದಿನ ಇಟ್ಕೊಂಡು ಈ ಮಧ್ಯಕ್ಕೆ ನಾನು ಈ ರೀತಿ ಮಡಚ್ಕೋತಾ ಇದ್ದೀನಿ, ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನಾವು 26 ಪೀಸ್ ವೈರ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಪೂರ್ತಿಯಾಗಿ ಇದೇ ರೀತಿ ಫೋಲ್ಡ್ ಮಾಡ್ಕೊಂಡೆ ನಾವು ಜಾಯಿನ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಇದು ಫೋಲ್ಡ್ ಮಾಡ್ಕೊಂಡಿದ್ವಿ ಅಲ್ವಾ, ಇವಾಗ ನಾನಿಲ್ಲಿ ಫಸ್ಟ್ ಲೈನ್ಗೆ ರನ್ನಿಂಗ್ ವೈರು ಪಿಂಕ್ ಕಲರ್ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ಈಗ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಆ ಫೋಲ್ಡ್ ಮಾಡ್ಕೊಂಡಿರೋ ಲೆಂತಿಗೆ ನಾವು ರನ್ನಿಂಗ್ ವೈರ್ನ ಮಡಚ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಅಳತೆ ಮಾಡಿಕೊಂಡು ಇಲ್ಲಿಗೆ ನಾವು ಮಡಚ್ಕೋಬೇಕು. ಹೀಗೆ ನೋಡಿ ಇದು ರನ್ನಿಂಗ್ ವೈರು. ನೋಡಿ ಇವಾಗ ಎಡಭಾಗದಲ್ಲಿರೋದು ರನ್ನಿಂಗ್ ವೈರು. ನೋಡಿ ಇಲ್ಲಿ ನಾವು ಮಡಚ್ಕೊಂಡಿದ್ದೀವಲ್ವ, ಉದ್ದ ತೊಗೊಂಡು ಅಳತೆ ತೊಗೊಂಡು ಮಡಚ್ಕೊಂಡಿರೋ ವೈರು ಎಡಭಾಗಕ್ಕೆ ಬರಬೇಕು. ಬಂಡಲಲ್ಲಿ ಬಂದಿರೋ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಇರಬೇಕು. ಇವಾಗ ನೋಡಿ ಇದು ಕಟ್ ಮಾಡಿ ಮಡಚ್ಕೊಂಡಿದ್ವಲ್ಲ ಆ ವೈರು, ಕಟ್ ಮಾಡಿರೋ ವೈರ್ನ ನೋಡಿ ಹೀಗೆ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಹಾಕಿ ಈ ರನ್ನಿಂಗ್ ವೈರ್ ಉಲ್ಟಾ ಇದೆಯಲ್ಲ ಅದನ್ನು ಈ ರೀತಿ ಮೇಲ್ಭಾಗಕ್ಕೆ ಮಡಚ್ಕೋಬೇಕು. ಇದರಲ್ಲಿ ಈ ವೈರಲ್ಲಿ ಉಲ್ಟಾ ಇರೋ ವೈರ್ನ ತೊಗೊಂಡು ನೋಡಿ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ಈ ನಾಟ್ನ ಟೈಟ್ ಮಾಡ್ಕೊಂಡಾಗ ನಮಗೆ ಬಾಕ್ಸ್ ನಾಟ್ ಬರುತ್ತೆ. ನಾನು ಈ ಬ್ಯಾಗಿಗೆ ಪೂರ್ತಿಯಾಗಿ ಬಾಕ್ಸ್ ನಾಟ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬೇರೆ ನಾಟ್ಸ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ನೋಡಿ ಇವಾಗ ನಾಟ್ ಆದಮೇಲೆ ಆಪೋಸಿಟಲ್ಲಿರೋ ರನ್ನಿಂಗ್ ವೈರಲ್ಲ, ಆಪೋಸಿಟಲ್ಲಿ ಇದೆಯಲ್ಲ ಈ ಕಟ್ ಮಾಡಿ ಜಾಯಿನ್ ಮಾಡಿದ್ದೀವಲ್ಲ ಆ ಪೀಸಲ್ಲಿರೋ ವೈರ್ನ ತೊಗೊಂಡು ನಾವು ನೋಡಿ ಸಮ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇಷ್ಟು ವ್ಯತ್ಯಾಸ ಇದೆ, ಇವಾಗ ಇದನ್ನು ಸಮ ಮಾಡ್ಕೋಬೇಕು. ಇವಾಗ ನೋಡಿ ಸ್ವಲ್ಪ ವ್ಯತ್ಯಾಸ ಇದೆಯಲ್ವಾ, ಇಲ್ಲಿ ನೋಡಿ ಈ ವೈರ್ನ ಯಾವ ವೈರ್ ವ್ಯತ್ಯಾಸ ಇದೆ ನೋಡ್ಕೋಬೇಕು. ನೋಡಿಕೊಂಡು ಈ ವೈರ್ನ ಸ್ವಲ್ಪ ಹೀಗೆ ಮೇಲಕ್ಕೆತ್ತಿ ನೋಡಿ ಹೀಗೆ ಆ ಕಡೆ ಸೈಡಲ್ಲಿರೋ ವೈರ್ನ ಎಳೆದ್ರೆ ನಮಗೆ ಸರಿಯಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿ ನಾಟು. ಆಗ ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ ಇವಾಗ ವೈರು ಸಮವಾಗಿ ಬಂದಿದೆ. ಸೊ ಇವಾಗ ಸೆಕೆಂಡ್ ವೈರ್ನ ಜಾಯಿನ್ ಮಾಡ್ಕೋಬೇಕು. ಸೆಕೆಂಡ್ ವೈರ್ ಕೂಡ ನಾನಿಲ್ಲಿ ಪಿಂಕ್ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಆಲ್ರೆಡಿ ಮಡಚಿಟ್ಕೊಂಡಿದ್ದೀನಿ. ಇವಾಗ ರನ್ನಿಂಗ್ ವೈರ್ ಇದೆಯಲ್ಲ, ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನೋಡಿ ಹೀಗೆ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನಾಟ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ಆ ವಿಡಿಯೋನ ನೋಡ್ಬೋದು. ನೋಡಿ ಇವಾಗ ಈ ವೈರ್ ಕೂಡ ಚೆಕ್ ಮಾಡ್ಕೋಬೇಕು. ನೋಡಿ ಇವಾಗ ಸಮವಾಗಿದೆ. ಸೊ ನೋಡಿ ಪಿಂಕ್ ಕಲರಲ್ಲಿ 2 ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ.
ಸೊ ನೋಡಿ ಕಂಪ್ಲೀಟಾಗಿ ಬೇಸ್ ಹಾಕೋದನ್ನೇ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಅರ್ಥ ಆಗಲ್ಲ ಅನ್ನೋಂಥವ್ರು ಅದನ್ನು ನೋಡ್ಬೋದು. ನಾನು ಪೂರ್ತಿಯಾಗಿ ಬರೀ ಬೇಸ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದರಲ್ಲಿ ಯಾರಿಗೆಲ್ಲ ಬೇಸ್ ಅರ್ಥ ಆಗಿಲ್ಲ ಅವರು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ನೋಡಿ ಇವಾಗ ಬ್ಲೂ ಕಲರ್ ಆದಮೇಲೆ ಮತ್ತೆ ನಾನಿಲ್ಲಿ ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದು ಸ್ಕ್ವಯರ್ ಡಿಸೈನ್ಗೆ ಔಟರ್ ಬಾರ್ಡರ್ ಬರಲಿ ಅಂದ್ಬಿಟ್ಟು ನಾನು ಹಾಕ್ಕೋತಾ ಇರೋದು. ಹಾಗಾಗಿ ನಾನು ಈ ರೀತಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೀವು ಒಂದೇ ಕಲರಲ್ಲಿ ಬೇಕಾದರೂ ಹಾಕ್ಕೋಬೋದು. ಒಂದೇ ಕಲರಲ್ಲಿ ಹಾಕ್ಕೊಂಡ್ರೆ ಪ್ಲೈನಾಗಿ ಬರುತ್ತೆ. ಸೊ ನಾನು ಇದನ್ನು ಡಿಸೈನ್ ಹಾಕ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇದಿವಾಗ ಹೊಸ ಡಿಸೈನು, ನ್ಯೂ ಟ್ರೆಂಡ್ ಇದೆ. ಸೊ ಹಾಗಾಗಿ ಈ ಡಿಸೈನ್ನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮೀಡಿಯಮ್ ಸೈಜ್ ಬ್ಯಾಗ್. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಲಂಚ್ ಬ್ಯಾಗ್ ಎಲ್ಲ ತೊಗೊಂಡು ಹೋಗ್ತಾರಲ್ಲ ಆ ಸೈಜ್ ಬ್ಯಾಗ್ ಇದು. ಇವಾಗ 4 ಬ್ಲೂ ಕಲರ್ ಆಯ್ತಲ್ವ. ನೆಕ್ಸ್ಟ್ 2 ಪಿಂಕ್ ಕಲರ್ ವೈರು, ಮತ್ತು 4 ಬ್ಲೂ 2 ಪಿಂಕು. ನಾನು ಏನು ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯೇ 2 ಪಿಂಕ್ ಆದಮೇಲೆ 4 ಬ್ಲೂ, ಮತ್ತು 2 ಪಿಂಕು, 4 ಬ್ಲೂ, 2 ಪಿಂಕು, 4 ಬ್ಲೂ, ಇದೇ ರೀತಿಯೇ ನಾನು ಜಾಯಿನ್ ಮಾಡ್ಕೋತೀನಿ. ಇವಾಗ ಇಲ್ಲಿವರೆಗೂ ನೋಡೋದ್ರಲ್ಲ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಎಂಡಿಂಗ್ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನು ಎಷ್ಟು ವೈರ್ 26 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದಲ್ಲ 26 ಪೀಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ 2 ಪಿಂಕ್ ಆದಮೇಲೆ 4 ಬ್ಲೂ, ಮತ್ತು 2 ಪಿಂಕು, 4 ಬ್ಲೂ, ಪಿಂಕು ಬ್ಲೂ, ಪಿಂಕು ಬ್ಲೂ, ಇದೇ ರೀತಿಯೇ ಜಾಯಿನ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ 2 ಪಿಂಕ್ ಬಂದಿದೆಯಲ್ಲ, ಎಂಡಿಂಗಲ್ಲಿ ಕೂಡ ಅದೇ ರೀತಿ ಪಿಂಕ್ ಬರಬೇಕು. ಈಗ ನೋಡಿ ಸ್ಟಾರ್ಟಿಂಗಲ್ಲಿ ರನ್ನಿಂಗ್ ವೇರ್ ಅಳತೆ ತೊಗೊಂಡಿದ್ವಲ್ಲ, ಈ ಕಡೆ ಸೈಡ್ ಕೂಡ ನೋಡಿ ಹೀಗೆ ಮಡಚ್ಕೊಂಡು, ಈ ಕಡೆ ಸೈಡ್ ಕೂಡ ಇದೇ ರೀತಿ ಅಳತೆ ತೊಗೊಂಡು, ಅದೇ ರನ್ನಿಂಗ್ ವೇರ್ ಇಟ್ಕೊಂಡು ಅಳತೆ ತೊಗೊಂಡು ನಾವು ಈ ವೈರ್ನ ಕಟ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಫಸ್ಟ್ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಫಸ್ಟ್ ಲೈನ್ ಹಾಕ್ಕೊಂಡ್ಮೇಲೆ ಸೆಕೆಂಡ್ ಲೈನಿಗೆ ನಾನು ಫಸ್ಟ್ ಲೈನಿಗೆ ರನ್ನಿಂಗ್ ವೇರ್ ತೊಗೊಂಡಿದ್ವಲ್ಲ ಅದೇ ಅಳತೆಲಿ ರನ್ನಿಂಗ್ ವೇರ್ ತೊಗೊಂಡು ನೋಡಿ ಇಲ್ಲಿಗೆ ಅಳತೆ ಇಟ್ಕೊಂಡು ಮಡಚ್ಕೋತಾ ಇದ್ದೀನಿ. ಈ ರೀತಿ ಮಡಚ್ಕೊಂಡು ಫಸ್ಟ್ ಲೈನಲ್ಲಿ ರನ್ನಿಂಗ್ ವೇರ್ ಬಿಟ್ಟಿದ್ವಲ್ಲ ಆ ರನ್ನಿಂಗ್ ವೇರ್ನ ನೋಡಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡು ಬಿಟ್ಕೊಳ್ಳಿ. ಸೊ ಇವಾಗ ನೋಡಿ ಇದು ಕೂಡ ಅಷ್ಟೇ. ಈ ರನ್ನಿಂಗ್ ವೈರು, ಬಂಡಲ್ ವೈರು, ರನ್ನಿಂಗ್ ವೈರು, ಈ ಬಂಡಲಲ್ಲಿರೋ ಜಾಯಿಂಟ್ ಆಗಿರೋ ವೈರು ಬಲಭಾಗಕ್ಕೆ ಬರಬೇಕು. ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ ಆ ವೈರು ಎಡಭಾಗಕ್ಕೆ ಬರಬೇಕು. ಈಗ ನೋಡಿ ಹೀಗೆ ಇದನ್ನು ಇಲ್ಲಿಟ್ಕೊಂಡು ನೋಡಿ ಹೀಗೆ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಈ ವೈರ್ನ ಸುತ್ತಿ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ ಇದೆಯಲ್ಲ ಈ ವೈರ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೋಡಿ ಇವಾಗ ಟೈಟಾಗಿ ಇದನ್ನು ನಾಟ್ ಹಾಕ್ಕೊಂಡ್ರೆ ನಮಗೆ ಈ ಲೈನಲ್ಲಿ ನಾಟ್ ಜಾಯಿಂಟ್ ಆಗುತ್ತೆ. ನಾನು ಫಸ್ಟ್ ಲೈನ್ ಹಾಕಬೇಕಾದ್ರೆ ಹೇಳಿದ್ದೆ, ಫಸ್ಟ್ ಲೈನ್ ಹಾಕ್ಬೇಕಾದ್ರೆ ಮಾತ್ರ ನಾವು ವೈರ್ನ ಚೆಕ್ ಮಾಡ್ಕೋಬೇಕಂತ. ಸೊ ಸೆಕೆಂಡ್ ಲೈನಿಂದ ನೀವು ಯಾವುದೇ ವೈರ್ನ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಫಸ್ಟ್ ಲೈನಲ್ಲಿ ಏನಕ್ಕಪ್ಪ ಚೆಕ್ ಮಾಡ್ಕೋಬೇಕಂದ್ರೆ ನೀವು ಬ್ಯಾಗ್ ಪೂರ್ತಿಯಾಗಿ ಎತ್ತರ ಹಾಕ್ಕೊಂಡ್ಮೇಲೆ ಹೆಚ್ಚು ಕಮ್ಮಿ ಬಂದಿದ್ದಾಗ ಏನಾಗುತ್ತೆ, ಯಾವ ಕಡೆ ಹೆಚ್ಚು ಬಂದಿರುತ್ತೋ ಆ ಕಡೆ ವೈರು ಉದ್ದ ಬಂದಿರುತ್ತೆ, ಯಾವ ಕಡೆ ತುಂಡ ಬಂದಿರುತ್ತೆ ವೈರು ಆ ಕಡೆ ಸೈಡಲ್ಲಿ ನಿಮಗೆ ಸಾಲ್ದ ಬಂದುಬಿಡುತ್ತೆ ಬ್ಯಾಗ್ ಫುಲ್ ಫಿನಿಶ್ ಆದಮೇಲೆ. ಹಾಗಾಗಿ ನಾವು ಫಸ್ಟ್ ಲೈನಲ್ಲಿ ಮಾತ್ರ ಚೆಕ್ ಮಾಡ್ಕೋಬೇಕಾಗತ್ತೆ, ಅಪ್ ಆ್ಯಂಡ್ ಡೌನ್ಸ್ನ ಚೆಕ್ ಮಾಡ್ಕೋಬೇಕು. ಈಗ ನೋಡಿ ಇದೇ ರೀತಿ ನಾವು ನಾಟ್ ಹಾಕ್ಕೊತ ಹೋಗಬೇಕು. ಸೊ ನೋಡಿ ಈ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ರೀತಿ ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ನಾವು ಫಸ್ಟ್ ಲೈನಿಗೆ ಯಾವ ರೀತಿ ಫೋಲ್ಡ್ ಮಾಡಿ ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ವಲ್ವ ಈ ಎಡ್ಜಲ್ಲಿ ಇದೆಯಲ್ಲ ಈ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ಲೈನಲ್ಲಿ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಲೈನಲ್ಲಿ ಬಂದಿರೋ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವು ಸೆಕೆಂಡ್ ಲೈನಲ್ಲಿರೋ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ಇದೇ ರೀತಿಯೇ ಬೇಸ್ನ ಹಾಕ್ಕೊಳ್ಳೋದು. ಇವಾಗ ನಾನು ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನಲ್ಲಿ ನಾನು ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೋತೀನಿ. ನೆಕ್ಸ್ಟ್ 4 ಲೈನ್ ಹಾಕ್ಕೋತೀನಿ. ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು 4 ಲೈನ್ ಹಾಕ್ಕೋತೀನಿ. ಸೊ ಇವಾಗ ಇದನ್ನು ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. ಸೊ ಈ ಲೈನ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಥರ್ಡ್ ಲೈನ್
3 4 5 6 ಈ 6 ಲೈನು, ಈ 4 ಲೈನು 3 4 5 6 ಲೈನ್ ತೊಗೋತೀನಲ್ಲ, ಅದನ್ನು ನಾನು ಬ್ಲೂ ಕಲರ್ ರನ್ನಿಂಗ್ ವೇರ್ ಆಗಿ ತೊಗೋತೀನಿ. ತೊಗೊಂಡು ಈ ಕಡೆ ಭಾಗ ಪೂರ್ತಿ ಹಾಕಿ ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ಈಗ ಕಂಪ್ಲೀಟ್ ಮಾಡ್ಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ ಫಸ್ಟ್ 2 ಲೈನು ಪಿಂಕ್ ಕಲರ್ ಆಗಿ ರನ್ನಿಂಗ್ ವೇರ್ ತೊಗೊಂಡೆ ಅಲ್ವಾ, ಅದಾದಮೇಲೆ ಈ ಸೈಡಲ್ಲಿ 4 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು ನಾನು ಇಲ್ಲಿ ನಾಟ್ ಹಾಕ್ಕೊಂಡಿದ್ದೀನಿ. ಟೋಟಲ್ ನಂಗೆ ಇವಾಗ ಇಲ್ಲಿ 6 ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ಈ ಕಡೆ ಸೈಡಲ್ಲಿ ನಾವು ಹಾಕ್ಕೋಬೇಕು. ಈ ಕಡೆ ಸೈಡ್ ಯಾವ ರೀತಿ ಹಾಕ್ಕೊಳ್ಳೋದಂದರೆ ನೋಡಿ, ಇದೆಯಲ್ಲ, ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಇದು ಮೇಲ್ಭಾಗಕ್ಕೆ ಮಾಡ್ಕೋಬೇಕು. ಮೇಲ್ಭಾಗಕ್ಕೆ ಮಾಡ್ಕೊಂಡೆ ನಾವು ಹಾಕಬೇಕಾಗತ್ತೆ, ಕೆಳಭಾಗದಲ್ಲಿ ನಾವು ಹಾಕಕ್ಕೆ ಬರಲ್ಲ. ಸೊ ಮೇಲ್ಭಾಗಕ್ಕೆ ಮಾಡಿಕೊಂಡು ಇವಾಗ ನೋಡಿ ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಫಸ್ಟ್ ಲೈನಲ್ಲಿ ನಾವು ರನ್ನಿಂಗ್ ವೇರು ಬಿಟ್ಕೊಂಡಿದ್ವಲ್ಲ, ಅದೇ ರನ್ನಿಂಗ್ ವೇರ್ ಅಳತೆ ತೊಗೊಂಡು ನಾವಿಲ್ಲಿ ಇದನ್ನು ಮಡಚ್ಕೋಬೇಕು. ನೋಡಿ ಇಲ್ಲಿಗೆ ಬರುತ್ತೆ, ನಾನು ಮಡಚ್ಕೊಂಡಿದ್ದೀನಿ ನೋಡಿ. ಇವಾಗ ಈ ರನ್ನಿಂಗ್ ವೈರ್ನ ಕೆಳಭಾಗಕ್ಕೆ ಇಟ್ಕೊಂಡು, ಈ ವೈರ್ ಇದೆಯಲ್ಲ ಫಸ್ಟ್ ವೈರು, ಇದನ್ನು ಈ ರೀತಿ ಸುತ್ತಿ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ನೋಡಿ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ಇವಾಗ ನೋಡಿ, ಇದು ರನ್ನಿಂಗ್ ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸಮವಾಗಿದೆ. ಸೊ ಇವಾಗ ಇದೇ ರೀತಿ ಈ ಕಡೆ ಸೈಡ್ ಕೂಡ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನಾವು ಈ ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ, ಈ ಸೈಡ್ ಕೂಡ ಅದೇ ರೀತಿನೇ ಹಾಕ್ಕೋಬೇಕು. ಸೊ ಈಗ ನೋಡಿದ್ರಲ್ಲ, ಈ ಸೈಡಲ್ಲಿ ನಾವು 4 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀವಲ್ವ, ಅದೇ ರೀತಿ ಈ ಕಡೆ ಕೂಡ ನಾನು 4 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರಾಗಿ ತೊಗೊಂಡು 4 ಲೈನ್ ಹಾಕ್ಕೋತೀನಿ. ಇವಾಗ ಹಾಕ್ಕೊಂಡು ಬೇಸ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ನೋಡಿ, ಬೇಸ್ನ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೇಸ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ನಾನು ಈ ರೀತಿ ಚೆಕ್ಸ್ ಡಿಸೈನಿಗೆ ಔಟರ್ ಬಾರ್ಡರ್ ಬರೋ ರೀತಿ ಹಾಕ್ಕೋತೀನಿ ಅಂತ ಹೇಳಿದಲ್ವಾ, ಅದೇ ರೀತಿನೇ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಸೆಂಟ್ರಲ್ ಮಾತ್ರ ಲೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಡೆ 2 ಲೈನು, ಈ ಕಡೆ 2 ಲೈನ್ ಹಾಕ್ಕೋಬೇಕಿತ್ತು. ಸೊ ಬೇಸ್ ಅಗಲ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಅಗಲ ಆದರೂ ಪರವಾಗಿಲ್ಲ ಅನ್ನೋಂಥವ್ರು ಈ ಕಡೆ 2 ಲೈನ್ ಪಿಂಕು, ಈ ಕಡೆ 2 ಲೈನ್ ಪಿಂಕ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಾರ್ಡ್ರ್ ಬರುತ್ತೆ. ಇವಾಗ ನಾನು ಬೇಸ್ ಹೈಟ್ ಎತ್ಕೋಬೇಕಾದ್ರೆ ಈ ಸೈಡಲ್ಲಿ ಪಿಂಕಲ್ಲಿ ಸ್ಟಾರ್ಟ್ ಮಾಡ್ಕೋತೀನಿ. ಆವಾಗ ನನಗಿದು ಕರೆಕ್ಟಾಗಿ ಔಟರ್ ಬಾರ್ಡರ್ ಇದೀನೇ ಬರುತ್ತೆ. ನೋಡಿ, ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಫಸ್ಟು ನಾನು 2 ಲೈನು ಪಿಂಕ್ ಕಲರ್ ರನ್ನಿಂಗ್ ವೇರ್ ಆಗಿ ತೊಗೊಂಡು 2 ಲೈನ್ ಹಾಕ್ಕೊಂಡೆ. ಆಮೇಲೆ ಈ ಸೈಡ್ 4 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರ್ ಆಗಿ ತೊಗೊಂಡೆ. ಮತ್ತು ಉಲ್ಟಾ ತಿರುಗಿಸ್ಕೊಂಡು ಈ ಕಡೆ ಸೈಡ್ ಕೂಡ 4 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರ್ ಆಗಿ ಇಟ್ಕೊಂಡು ನಾನು ಬೇಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ 2 ಲೈನ್ನ ಎಕ್ಸ್ಟ್ರಾ ಹಾಕ್ಕೋಬೋದು. ಆವಾಗ ನಿಮಗೆ ಔಟರ್ ಬಾರ್ಡರ್ ಕರೆಕ್ಟಾಗಿ ಬರುತ್ತೆ. ಈಗ ಬೇಸ್ ನೋಡಿ, 1 2 3 4 5 6 7 8 9 10 ಲೈನು ಉದ್ದ ಹಾಕ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಲೈನು ಅಗಲ ಹಾಕ್ಕೊಂಡಿದ್ದೀನಿ ಬೇಸ್ ನಾನು. ನಿಮಗೆ ಇನ್ನೊಂದು 1 ಅಥವಾ 2 ಲೈನ್ ಎಕ್ಸ್ಟ್ರಾ ಬೇಕಾದರೆ ನೀವು ಹಾಕ್ಕೋಬೋದು. ಸೊ ನಾನು ಈ ಡಿಸೈನ್ ಬರೋದಕ್ಕೆ ಯಾವ ರೀತಿ ಬೇಕೋ ನಾನು ಅಷ್ಟಾಗಲ ಮಾತ್ರ ಬೇಸ್ ಹಾಕ್ಕೊಂಡಿದ್ದೀನಿ. ಸೊ ಇನ್ ಕೇಸ್ ಇನ್ನು ಚೂರು ದೊಡ್ಡದಾಗಿ ಬೇಕು ಅನ್ನೋಂಥವ್ರು ನೀವು ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಇವಾಗ ಬೇಸ್ ಹಾಕೋದು ನೋಡಿದ್ರಲ್ಲ, ಎತ್ತರ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ, ಎತ್ತರ ಹಾಕ್ಕೊಳ್ಳೋದಕ್ಕೆ ನಾನು ಫಸ್ಟ್ ಇಲ್ಲಿ ಪಿಂಕ್ ಕಲರ್ ತೊಗೋತಾ ಇದ್ದೀನಿ ರನ್ನಿಂಗ್ ವೈರು. ಏನಕ್ಕೆ ಅಂತ ಅಂದರೆ, ಇಲ್ಲಿ ನಾನು ಬಾಕ್ಸಿಗೆ ಔಟರ್ ಬಾರ್ಡರ್ ಬರೋ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಪಿಂಕ್ ಕಲರ್ ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ. ಸೊ ನೀವು ಔಟರ್ ಬಾರ್ಡರು ಇದು ಪೂರ್ತಿ ನೀವು ಈ ಕಡೆ ಸೈಡ್ ಪಿಂಕು, ನಾನು ಇಲ್ಲೇನು ಸ್ಕಿಪ್ ಮಾಡಿದ್ದೀನಿ ಪಿಂಕ್ ಕಲರು, ನೀವು ಆ ರೀತಿ ಎಕ್ಸ್ಟ್ರಾ ವೈರ್ನ ತೊಗೊಂಡು ನೀವು ಹಾಕ್ಕೊಂಡಿದ್ರೆ ನೀವು ಇಲ್ಲಿ ಚೆಕ್ಸ್ ಡಿಸೈನಲ್ಲಿ ಸೆಂಟ್ರಲ್ಲಿ ಯಾವ ಕಲರ್ ಹಾಕಿದ್ದೀರಾ ಆ ಕಲರಲ್ಲಿ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಎತ್ತರ ಹಾಕ್ಬೇಕಾದ್ರೆ ನೀವು ಆ ಕಲರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಈ ಕಡೆ ಸೈಡಲ್ಲಿ ಬಾರ್ಡ್ರ್ ಮಿಸ್ ಮಾಡಿದ್ದೀನಲ್ವ, ಹಾಗಾಗಿ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನೀವು ಈ ಕಡೆ ಸೈಡಲ್ಲಿ ಬಾರ್ಡ್ರ್ ಬರೋ ರೀತಿ ಹಾಕ್ಕೊಂಡಿದ್ರೆ ನೀವು ಈ ಕಲರ್ ಇಲ್ಲಿ ಈ ಡಿಸೈನಲ್ಲಿ ನೀವು ಯಾವ ಕಲರ್ ಹಾಕಿದ್ದೀರೋ ಅದೇ ಕಲರಲ್ಲಿ ನೀವು ಎತ್ತರನ ಹಾಕ್ಕೋಬೋದು. ಈಗ ನೋಡಿ, ಎತ್ತರ ಹಾಕ್ಕೋಬೇಕಾದ್ರೆ ನಾವು ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು. ಎತ್ತರ ಹಾಕ್ಕೊಳ್ಳೋದಕ್ಕೆ ನೋಡಿ, ಈ ಸೈಡಲ್ಲಾದರೂ ಸ್ಟಾರ್ಟ್ ಮಾಡ್ಬೋದು. ಈ 4 ಕಡೆ ಇದೆಯಲ್ಲ, 4 ಕಡೆಯಲ್ಲಿ ಯಾವ ಕಡೆ ಬೇಕಾದರೂ ನಾವು ಸ್ಟಾರ್ಟ್ ಮಾಡ್ಬೋದು. ನೋಡಿ, ಒಂದಿಷ್ಟುದ್ದ ವೈರ್ನ ಈ ರೀತಿ ಮಡಚ್ಕೋಬೇಕು. ಒಂದು 6 ರಿಂದ 7 ಇಂಚ್ ಅಷ್ಟು ಉದ್ದ ಆದರೆ ಸಾಕು. ಯಾಕೆಂದರೆ ಈ ವೈರ್ನ ನಾವು ಒಳಭಾಗಕ್ಕೆ ತೋರಿಸ್ಕೋತೀವಿ. ಹಾಗಾಗಿ ನೋಡಿ, ಈ ವೈರು ಇದು ರನ್ನಿಂಗ್ ವೈರು,
ರನ್ನಿಂಗ್ ವೈರು ನಾನು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ ನೋಡಿ, ಚಿಕ್ಕದಾಗಿ ಮಡಚ್ಕೊಂಡಿದ್ದೀನಲ್ಲ ಅದು ಎಡಭಾಗಕ್ಕೆ ಬರಬೇಕು. ಬಂಡಲಲ್ಲಿರೋದು ರನ್ನಿಂಗ್ ವೈರ್ ಬಂದು ನಮಗೆ ಬಲಭಾಗಕ್ಕೆ ಬರಬೇಕು, ಉಲ್ಟಾ ಬರಬೇಕು. ಈಗ ನೋಡಿ ನಾನು ಈ ಕಡೆ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. 4ನೇ ನಾಟಿಂದ ನಾನು ಸ್ಟಾರ್ಟ್ ಮಾಡ್ಕೋತೀನಿ. ನೋಡಿ ಹೀಗೆ ಇಟ್ಕೊಂಡು ನೋಡಿ ಹೀಗೆ ಸುತ್ತಿ ಇದನ್ನು ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ತೂರಿಸ್ಕೋಬೇಕು. ಇವಾಗ ನೋಡಿ ಟೈಟಾಗಿ ನಾಟ್ ಹಾಕ್ಕೊಂಡ್ಮೇಲೆ ನಮಗಿಲ್ಲಿ ಜಾಯಿಂಟ್ ಆಗುತ್ತೆ, ಇದು ಒಳಭಾಗಕ್ಕೆ ಹೋಗುತ್ತೆ. ಸೊ ನೋಡಿ ಇಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ, ಇವಾಗ ಇಲ್ಲಿಂದ ನಾವು ಕಂಟಿನ್ಯೂಯಸ್ ಆಗಿ ನಾಟ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಸೇಮ್ ಬಾಕ್ಸ್ ನಾಟ್ನೇ ಹಾಕ್ಕೋಬೇಕು. ನಾನು ಈ ಬ್ಯಾಗಿಗೆ ಲ್ಯಾಡರ್ ನಾಟ್ ಹಾಕ್ಕೋತಾ ಇದ್ದೀನಿ, ಲೈನ್ ಒಂದೇ ಸಮ ಬರಲಿ ಅಂತ ಹೇಳಿಬಿಟ್ಟು ನಾನು ಲ್ಯಾಡರ್ ನಾಟ್ನ ಹಾಕ್ಕೋತಾ ಇದ್ದೀನಿ. ನೀವು ಲ್ಯಾಡರ್ ನಾಟ್ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಲ್ಯಾಡರ್ ನಾಟು ಯಾವ ರೀತಿ ಹಾಕೋದು ಅಂತ ಗೊತ್ತಿಲ್ಲದೆ ಇರೋರಿಗೆ ನಾನು ಲ್ಯಾಡರ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೋಬೇಕಂತ. ಸೊ ಇದರಲ್ಲಿ ಅರ್ಥ ಆಗಲ್ಲ ಅನ್ನೋವಂಥವ್ರು ನೀವು ಅದರಲ್ಲಿ ನೋಡಿಬಿಟ್ಟು ಹಾಕ್ಕೋಬೋದು. ಮತ್ತು ನಾನು ಮಿನಿ ಬ್ಯಾಸ್ಕೆಟ್ ಕೂಡ ತೋರಿಸ್ಕೊಟ್ಟಿದ್ದೀನಿ, ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬೋದು. ಯಾಕೆಂದರೆ ನಮ್ಗೆ ಹಾಕೋದಕ್ಕೆ ಬರೋದಿಲ್ಲ, ಯಾವ ರೀತಿನಪ್ಪ ಹಾಕೋದು ಅನ್ನೋ ಅಂಥವರಿಗೆ ನೀವು ಅದನ್ನು ಟ್ರೈ ಮಾಡಿಬಿಟ್ಟು ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೋಬೋದು. ಸೊ ಮೆಥಡೆಲ್ಲ ಒಂದೇ ರೀತಿಯೇ, ಹಾಕೋ ಮೆಥಡೆಲ್ಲ ಒಂದೇ ರೀತಿಯೇ, ಬ್ಯಾಗ್ದು ಸೈಜ್ ಮಾತ್ರ ನಿಮಗೆ ವೇರಿಯೇಷನ್ ಆಗುತ್ತೆ ಅಷ್ಟೇ, ದೊಡ್ಡದು ಚಿಕ್ಕದು ನೀವು ಮಾಡ್ಕೋಬೋದು. ಸೊ ಸುಮಾರು ಮಿನಿ ಬ್ಯಾಸ್ಕೆಟ್ ಡಿಸೈನ್ ತೋರಿಸ್ಕೊಟ್ಟಿದ್ದೀನಿ ನಾನು. ಶಿವನ್ ಕಣ್ ನಾಟ್ದು ತೋರಿಸಿದ್ದೀನಿ, ನಾರ್ಮಲ್ ನಾಟ್ದು ತೋರಿಸಿದ್ದೀನಿ, ಸ್ಟಾರ್ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೀನಿ, ಆಮ್ಲ ನಾಟ್ದು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ನೀವು ಆ ರೀತಿ ಹಾಕ್ಕೋಬೋದು. ಆ ವಿಡಿಯೋ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ನೋಡ್ಬೋದು. ಇವಾಗ ನೋಡಿ ಇದನ್ನು ಹಾಕ್ಕೊಂಡ್ವಲ್ವ, ಇದೇ ರೀತಿ ಈ ಲೈನ್ ಎಂಡ್ವರೆಗೂ ಹಾಕ್ಕೋಬೇಕು. ಇಲ್ಲಿವರೆಗೂ ಹಾಕ್ಕೊಂಡು ಇನ್ನೊಂದು ನಾಟ್ ಇದೆ ಅನ್ಬೇಕಾದ್ರೆ ನನ್ನ ಮೂಲೆನ ಯಾವ ರೀತಿ ತಿರುಗಿಸ್ಕೋಬೇಕು ಅನ್ನೋದೆಲ್ಲ ತೋರಿಸ್ಕೊಡ್ತೀನಿ. ಇವಾಗ ನಾನು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಇಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟು. ಈ ನಾಟ್ ಹಾಕ್ಕೊಂಡ್ರೆ ನಮಗೆ ಈ ಲೈನ್ ಫುಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಈ ಲೈನ್ ಫುಲ್ ಕಂಪ್ಲೀಟ್ ಆಯ್ತಲ್ವಾ, ಇಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಮಡಚಿ ಈ ಕಡೆ ಲೈನಲ್ಲಿ ಫಸ್ಟ್ ನಾಟ್ ಇದೆಯಲ್ಲ, ಆ ನಾಟಿಂದ ಬಂದಿರೋ ವೈರ್ನ ಸುತ್ತಿ ನಾವು ನಾರ್ಮಲಾಗಿ ಇಲ್ಲಿ ನಾಟ್ ಹಾಕ್ಕೋಬೇಕು, ಬಾಕ್ಸ್ ನಾಟ್ನ. ಆದರೆ ಸ್ವಲ್ಪ ಟೈಟಾಗಿ ಎಳೆದು, ವೈರ್ನ ಟೈಟಾಗಿ ಎಳ್ಕೊಂಡು ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿ ನಾವು ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೋಡಿ ಇಲ್ಲಿ ನಾವು ನಾಟ್ ಏನು ಹಾಕ್ಕೊಂಡಿದ್ದೀವಿ, ಈ ನಾಟ್ ಹಾಕ್ಕೊಂಡಿರೋ ಹತ್ರ ನಮಗೆ ಇಲ್ಲಿ ಡೈಮಂಡ್ ಶೇಪಲ್ಲಿ ಹೋಲ್ಸ್ ಬಂದಿದೆ. ಆದರೆ ನಾವು ಮೂಲೆ ತಿರುಗಿಸ್ಕೊಂಡಿದ್ದೀವಲ್ಲ, ಆ ಮೂಲೆ ತಿರುಗಿಸ್ಕೊಂಡಿರೋ ಹತ್ರ ಮಾತ್ರ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ನೋಡಿ ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ನಿಮಗೆ ಹೋಲ್ಸ್ ಬಂತು ಅಂತಂದರೆ ನೀವು ಮೂಲೆ ಕರೆಕ್ಟಾಗಿ ತಿರುಗಿಸ್ಕೊಂಡಿದ್ದೀರಾ ಅಂತ. ಇಲ್ಲ ನಿಮಗೆ ಬೇರೆ ಶೇಪಲ್ಲಿ ಬಂತು ಅಂತ ಹೇಳಿದ್ರೆ ನೀವು ಮೂಲೆ ಕರೆಕ್ಟಾಗಿ ತಿರುಗಿಸ್ಕೊಂಡಿಲ್ಲ ಅಂತ. ಸೊ ನೀವು ಅದನ್ನು ನಾಟ್ ಬಿಚ್ಚಿಬಿಟ್ಟು ಮತ್ತೆ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿಂದ ಸೇಮ್ ಇದೇ ರೀತಿ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೋಬೇಕು. ಇವಾಗ ನಾನು ಈ ಲೈನಲ್ಲಿ ಕೂಡ ಈ ಎಂಡ್ವರೆಗೂ ಹಾಕ್ಕೊಂಡು ಈ ಎಂಡಲ್ಲಿ ಯಾವ ರೀತಿ ಮೂಲೆ ತಿರುಗಿಸ್ಕೋಬೇಕಂತ ಇನ್ನೊಂದ್ಸತಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಕಡೆ ಮೂಲೆ ತಿರುಗಿಸ್ಕೊಂಡಿದ್ದಾದಮೇಲೆ ನಾನು ಈ ಲೈನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಲಾಸ್ಟ್ ನಾಟು. ಈ ನಾಟ್ ಹಾಕ್ಕೊಂಡ್ರೆ ನನಗೆ ಈ ಲೈನ್ ಫುಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇವಾಗ ಇಲ್ಲಿ ನಾವು ಎರಡನೇ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಮೊದಲನೇ ಮೂಲೆ ತಿರುಗಿಸ್ಕೊಂಡ್ವಲ್ಲ ಅದೇ ರೀತಿನೇ ನಾವಿಲ್ಲಿ ಎರಡನೇ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಈ ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ಈ ಕಡೆ ಲೈನಲ್ಲಿ ಫಸ್ಟ್ ನಾಟ್ ಬಂದಿದೆಯಲ್ಲ, ಆ ನಾಟಲ್ಲಿರೋ ಫಸ್ಟು ವೈರ್ನ ತೊಗೊಂಡು ನಾವು ಇಲ್ಲಿ ನಾಟ್ ಹಾಕ್ಕೋಬೇಕು. ಈಗ ಸುತ್ತಿ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ
ಈ ನಾಟಲ್ಲಿ ಬಂದಿರೋ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ಟೈಟಾಗಿ ವೈರ್ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪ್ ಬಂದಿದೆ. ಸೊ ಈ ರೀತಿ ಬಂದರೆ ನೀವು ಮೂಲೆ ಕರೆಕ್ಟಾಗಿ ತಿರುಗಿಸ್ಕೊಂಡಿದ್ದೀರಾ ಅಂತ. ಇವಾಗ ನೋಡಿದ್ರಲ್ಲ, ಇದೇ ರೀತಿನೇ ನಾವು ಮೂಲೆ ತಿರುಗಿಸ್ಕೋಬೇಕು. ಇವಾಗ ಈ ಲೈನಲ್ಲಿ ಫುಲ್ಲು ಲಾಸ್ಟ್ವರೆಗೂ ನಾನು ಹಾಕ್ಕೊಂಡು ನೆಕ್ಸ್ಟು ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದು ತೋರಿಸ್ಕೊಡ್ತೀನಿ. ಸೇಮ್ ಇದೇ ರೀತಿನೇ ಮೂಲೆ ತಿರುಗಿಸ್ಕೋಬೇಕು. ಮೂರನೇ ಮೂಲೆ ತಿರುಗಿಸ್ಕೋಬೇಕಾದ್ರೆ ನಾನು ತೋರಿಸ್ತೀನಿ. ಇವಾಗ ಈ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ ನಾನು 2 ಮೂಲೆ ತಿರುಗಿಸ್ಕೊಂಡೆಲ್ಲ, ಇದು ಮೂರನೇ ಮೂಲೆನ ಇಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ಈ ಲೈನಲ್ಲಿ ಬಂದಿದೆಯಲ್ಲ ಫಸ್ಟ್ ನಾಟು, ಈ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ಈಗ ಸುತ್ತಿ ಈ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ನಾವು ನಾರ್ಮಲಾಗಿ ಬಾಕ್ಸ್ ನಾಟ್ ಯಾವ ರೀತಿ ಹಾಕೋತೀವಿ ಅದೇ ರೀತಿನೇ ಹಾಕ್ಕೋಬೇಕು. ಬಟ್ ಇಲ್ಲಿ ಸ್ವಲ್ಪ ವೈರ್ನ ನೋಡಿ ಈ ರೀತಿ ಟೈಟಾಗಿ ಎಳ್ಕೊಂಡು ನಾವು ವೈರ್ ಗ್ಯಾಪ್ ಅರ್ಧಲೇ ರೀತಿ ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪೇ ಬಂದಿದೆ. ಸೊ ಮೂಲೆ ತಿರುಗಿಸ್ಕೊಂಡಿರೋದು ಕರೆಕ್ಟಾಗಿದೆ ಅಂತ. ಇಲ್ಲಿಂದ ಮತ್ತೆ ನಾನಿಲ್ಲಿ ನಾಟ್ ಹಾಕ್ಕೊಂಡು ಹೋಗ್ತೀನಿ. ಇವಾಗ ಇಲ್ಲಿವರೆಗೂ ನಾನು ನಾಟ್ ಹಾಕ್ಕೊಂಡು 4ನೇ ಮೂಲೆನ ತಿರುಗಿಸ್ಕೊಳ್ಳೋಣ. ಸೊ ಇವಾಗ ಇಲ್ಲಿವರೆಗೂ ನಾಟ್ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಕಡೆ ಲೈನ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು 4ನೇ ಮೂಲೆ, ಈ ಮೂಲೆ ತಿರುಗಿಸ್ಕೊಂಡ್ರೆ ನಮಗೆ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ನೋಡಿ ಈ ಮೂಲೆ ತಿರುಗಿಸ್ಕೊಂಡಾಗ ಕೂಡ ನನಗಿಲ್ಲಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಇವಾಗ ನಾವು ಇಲ್ಲಿ ಏನು 3 ನಾಟ್ ಬಿಟ್ಟಿದ್ವಲ್ವ, ಅದರಲ್ಲಿ 1 ನಾಟ್ ಆಗಿದೆ. ನಾನು 4ನೇ ನಾಟಿಂದ ಸ್ಟಾರ್ಟ್ ಮಾಡಿದ್ನಲ್ಲ ಲೈನ್ನ, ಇವಾಗ 1 ನಾಟ್ ಹಾಕ್ಕೊಂಡಿದ್ದೀವಿ. 2 ನಾಟ್ ಹಾಕ್ಕೊಂಡ್ರೆ ಈ ಲೈನ್ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಈ 2 ನಾಟ್ ಹಾಕ್ಕೊಂಬಿಡೋಣ. ನೋಡಿ ಇವಾಗ ಈ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ಲೈನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಲ್ಯಾಡರ್ ನಾಟ್ ಯಾವ ರೀತಿ ಹಾಕ್ಕೊಳ್ಳೋದಂದರೆ, ನಾವು ಫಸ್ಟ್ ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ನಾಟಲ್ಲಿರೋ ಈ ವೈರ್ನ ನೋಡಿ ಈ ರೀತಿ ಲೂಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮೇಲ್ಭಾಗಕ್ಕೆ ತಳ್ಕೋಬೇಕು. ನೋಡಿ ಹೀಗೆ ಈ ಲೂಪು ಮೇಲ್ಭಾಗಕ್ಕೆ ಬರೋ ರೀತಿ ಮಾಡಿಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ನೋಡಿ ಹೀಗೆ ಒಳಭಾಗಕ್ಕೆ ತೂರಿಸ್ಕೋಬೇಕು. ಹೀಗೆ ತೂರಿಸ್ಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ನಾವು ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇದನ್ನು ನೀಟಾಗಿ ರೀತಿ ಇಟ್ಕೊಂಡು ಈ ವೈರ್ ಇದೆಯಲ್ಲ, ಈ ವೈರ್ನ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಟೈಟ್ ಆದಮೇಲೆ ಈ ರನ್ನಿಂಗ್ ವೈರ್ನ ಈ ರೀತಿ ಎಳ್ಕೋಬೇಕು. ಸೊ ನೀವು ಲ್ಯಾಡರ್ ನಾಟ್ ಹಾಕ್ಕೊಂಡಲೇ ಕೂಡ ಮಾಮೂಲಿ ನಾರ್ಮಲಾಗಿ ನೀವು ನಾಟ್ ಹಾಕ್ಕೊಳ್ತಾ ಹೋಗ್ಬೋದು. ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕ್ಕೊಳ್ಳೋದು ಅಂತ ಅಂದರೆ, ಇವಾಗ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಮತ್ತು ಲೈನು ಒಂದೇ ಸಮ ಬರಲಿ ಅಂದ್ಬಿಟ್ಟು ನಾವು ಲ್ಯಾಡರ್ ನಾಟ್ನ ಯೂಸ್ ಮಾಡೋದು. ಇವಾಗ ನೋಡಿ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದಾಯ್ತಲ್ವ, ಈ ಲೈನ್ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಲೈನ್ ಹಾಕ್ಕೋಬೇಕಾದ್ರೆ ನೋಡಿ ಈ ವೈರ್ನ ಹೀಗೆ ಮೇಲ್ಭಾಗಕ್ಕೆ ಎತ್ಕೋಬೇಕು. ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಎತ್ಕೊಂಡು ನಾವು ಲ್ಯಾಡರ್ ನಾಟ್ ಹಾಕಿರ್ತೀವಲ್ವ, ಅದೇ ನಾಟಲ್ಲಿ ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಬಾರ್ದು. ಅದ್ರ ಪಕ್ಕದಲ್ಲಿರೋ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಸೆಕೆಂಡ್ ಲೈನಲ್ಲಿ ಮೂಲೆನ ಯಾವುದೇ ರೀತಿ ತಿರುಗಿಸ್ಕೊಳ್ಳೋ ಹಾಗಿರೋದಿಲ್ಲ. ಸೊ ನಾವೇನಿದೆ ನಾಟು ಅದೇ ನಾಟ್ನ ಕಂಟಿನ್ಯೂ ಮಾಡಿಕೊಂಡು ನಾವು ಬಾಕ್ಸ್ ನಾಟ್ನ ಕಂಟಿನ್ಯೂ ಮಾಡಿಕೊಂಡು ಈ ಲೈನ್ ಫುಲ್ ಎಂಡ್ ಇಲ್ಲಿವರೆಗೂ ಹಾಕ್ಕೊಂಡು ಇದೇನು ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಈ ಫಸ್ಟ್ ಲೈನ್ ಹಾಕ್ಕೊಂಡಿದ್ದೀವಲ್ವ, ಆ ಲೈನಲ್ಲಿ ಬಂದಿರೋ ಎಲ್ಲ ನಾಟಿಂದ ಬಂದಿರೋ ಒಂದೊಂದು ವೈರ್ಗಳನ್ನ ತೊಗೊಂಡು ನಾವು ಇದೇ ರೀತಿ ನಾಟ್ ಹಾಕ್ಕೊಂಡು ಬರಬೇಕು. ಈ ರೀತಿ ನಾಟ್ ಹಾಕ್ಕೊಂಡು ಬಂದಮೇಲೆ ನಾವು ಎಲ್ಲ ಮೂಲೆ ತಿರುಗಿಸ್ಕೊಳ್ಳೋ ಆಗಿರೋದಿಲ್ಲ ಸೆಕೆಂಡ್ ಲೈನಲ್ಲಿ. ಸೊ ಫಸ್ಟ್ ಲೈನಲ್ಲಿ ಅಷ್ಟೇ ನಾವು ಮೂಲೆ ತಿರುಗಿಸ್ಕೊಳ್ಳೋ ಆಗಿರೋದು. ಈಗ ನೀವೇನೊಂದು 2 ಲೈನ್ ಹಾಕಿದ್ರೆ ಬ್ಯಾಸ್ಕೆಟ್ ಹೈಟ್ನ ನೀವು ನೋಡ್ಬೋದು. ಸೊ ಇವಾಗ ಈ ಲೈನ್ನ ನಾನು ಇಲ್ಲಿವರೆಗೂ ಹಾಕ್ಕೊಂಡು ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕ್ಕೋಬೇಕು ಮತ್ತು ಬೇರೆ ಕಲರ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 2 ಲೈನು ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನಿಲ್ಲಿ ಲ್ಯಾಡರ್ ನಾಟ್ನ ಹಾಕ್ಕೋತೀನಿ. ನೋಡಿ ರನ್ನಿಂಗ್ ವೈರ್ನ ಈ ರೀತಿ ಒಳಭಾಗಕ್ಕೆ ತೊಗೊಂಡು ಈ ನಾಟ್ ಹಾಕ್ಕೊಂಡಿರ್ತೀವಲ್ಲ, ಸೆಕೆಂಡ್ ಲೈನಲ್ಲಿ ಫಸ್ಟ್ ನಾಟ್ ಹಾಕ್ಕೊಂಡಿರ್ತೀವಲ್ಲ, ಆ ನಾಟ್ನ ಸ್ವಲ್ಪ ಲೂಸ್ ಮಾಡಿಕೊಂಡು ಇದನ್ನು ಮೇಲ್ಭಾಗಕ್ಕೆ ಎತ್ಕೋಬೇಕು. ನೋಡಿ ಹೀಗೆ. ಈಗ ಈ ಲೂಪ್ ಒಳಗಡೆ ನಾವು ಈ ರನ್ನಿಂಗ್ ವೈರ್ ಮಡ್ಚ್ಕೊಂಡಿರ್ತೀವಲ್ಲ ಅದನ್ನು ತೋರಿಸಿ
ಈ ವೈರ್ ಇದೆಯಲ್ಲ ಲೂಸ್ ಮಾಡ್ಕೊಂಡಿರ್ತೀವಲ್ಲ ಆ ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ಹಾಕ್ಕೋಬೇಕು. ಇವಾಗ ನೋಡಿ ಹೀಗೆ ಇಟ್ಕೊಂಡು ಈಗ ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಫುಲ್ ಟೈಟ್ ಮಾಡ್ಕೊಂಡಾಗ ಈ ರೀತಿ ಕೂತ್ಕೊಳ್ಳುತ್ತೆ. ಸೊ ಇದಕ್ಕೋಸ್ಕರ ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು. ನೋಡಿ ಇವಾಗ ಲೈನ್ ಎಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ, ಹಾಗಾಗಿ ನಾವು ಲ್ಯಾಡರ್ ನಾಟ್ನ ಯೂಸ್ ಮಾಡ್ತೀವಿ. ನೋಡಿ ಲ್ಯಾಡರ್ ನಾಟ್ ಯೂಸ್ ಮಾಡಿದಾಗ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನೀವು ಲ್ಯಾಡರ್ ನಾಟ್ ಬೇಡ ಅನ್ನೋಂಥವ್ರು ನೀವು ಡೈರೆಕ್ಟಾಗಿ ಹಾಕ್ಕೊಂಡು ಹೋಗ್ಬೋದು. ಸೊ ನೋಡಿ ಇವಾಗ ಪಿಂಕ್ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು ನಾನು 2 ಲೈನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ರನ್ನಿಂಗ್ ವೈರ್ನ ಒಂದಿಷ್ಟುದ್ದ ಬಿಟ್ಬಿಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದು 5-6 ಇಂಚ್ ಅಷ್ಟು ಉದ್ದ ಬಿಟ್ಬಿಟ್ಟು ನಾನು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಇಲ್ಲಿ ನನಗೆ ಲ್ಯಾಡರ್ ನಾಟ್ ಬಂದಿದೆ. ನೆಕ್ಸ್ಟು ನೋಡಿ ರನ್ನಿಂಗ್ ವೈರು ನಾನು ಇಲ್ಲಿ ಬ್ಲೂ ಕಲರ್ ರನ್ನಿಂಗ್ ವೈರ್ ತೊಗೋತಾ ಇದ್ದೀನಿ. ನೋಡಿ ಇಷ್ಟುದ್ದ ವೈರ್ನ ಬಿಟ್ಟು ಮಡಚ್ಕೊಂಡಿದ್ದೀನಿ. ಮಡಚ್ಕೊಂಡಿರೋ ವೈರ್ ಎಡಭಾಗಕ್ಕೆ ಬರಬೇಕು, ರನ್ನಿಂಗ್ ವೈರ್ ಬಂಡಲ್ ವೈರು ಬಲಭಾಗಕ್ಕೆ ಬರಬೇಕು. ಈಗ ಇಲ್ಲಿ ನೋಡ್ಕೋಬೇಕು ನೀವು. ನೋಡಿ ನನಗೆ ಈ ನಾಟಿಗೆ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀವಿ ಸೆಕೆಂಡ್ ಲೈನಲ್ಲಿ. ಥರ್ಡ್ ಲೈನಲ್ಲಿ ನೋಡಿ ಲ್ಯಾಡರ್ ನಾಟ್ ಹಾಕ್ಕೊಂಡ್ರೆ ನಾಟಲ್ಲೇ ನಾವು ನಾಟ್ ಹಾಕೋಬಾರ್ದು, ಅದ್ರ ಪಕ್ಕದಲ್ಲಿರೋ ನಾಟಿಗೆ ನಾವು ಈ ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಚೆಕ್ಸ್ ಡಿಸೈನ್ ಬಂದಿರೋದಕ್ಕೆ ಔಟರ್ ಬಾರ್ಡರ್ ಬರಲಿ ಅಂತ ಹೇಳಿಬಿಟ್ಟು ಹಾಕೋತಾ ಇರೋ ಬ್ಯಾಗ್ ಆಗಿರೋದ್ರಿಂದ ನಾನು ಈ ರೀತಿ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ಇನ್ ಕೇಸ್ ನೀವು ಒಂದೇ ಕಲರಲ್ಲಿ ಹಾಕ್ಕೊಳ್ಳೋದಾದರೆ ನೀವು ವೈರ್ ಸಾಲ್ದ ಬಂದಾಗ ವೈರ್ ನಿಮಗೆ ಬಂಡಲಲ್ಲಿರೋ ವೈರ್ ಕ್ಲೋಸ್ ಆದಾಗ ನೀವು ಇದೇ ರೀತಿನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಲ್ಯಾಡರ್ ನಾಟ್ ಹಾಕಿರೋ ಹತ್ರ ಜಾಯಿನ್ ಮಾಡಿದ್ರೆ ಮಾತ್ರ ನೀವು ಪಕ್ಕದಲ್ಲಿರೋ ನಾಟಿಗೆ ಹಾಕ್ಕೋಬೇಕು. ಇನ್ ಕೇಸ್ ನಿಮ್ಗೆ ಇಲ್ಲೆಲ್ಲಾದರೂ ಮಧ್ಯದಲ್ಲಿ ನಿಮಗೆ ರನ್ನಿಂಗ್ ವೈರ್ ಖಾಲಿ ಆಯಿತು ಅಂದಾಗ ನಿಮ್ಗೆ ಈ ನಾಟಿಗೆ ಖಾಲಿ ಆದರೆ ನೀವು ಈ ನಾಟಿಗೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿಂದ ನಾನು ಸೇಮ್ ಇದೇ ರೀತಿನೇ ಹಾಕ್ಕೊಂಡು ಹೋಗ್ತೀನಿ. 4 ಲೈನು ಬ್ಲೂ ಕಲರಲ್ಲಿ 4 ಲೈನು ನಾನು ಹಾಕ್ಕೋತೀನಿ. ನೋಡಿ ಬ್ಲೂ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡಿಕೊಂಡು 4 ಲೈನು ನಾನು ಹಾಕ್ಕೋತೀನಿ. ಅದಾದಮೇಲೆ ಪಿಂಕ್ ಕಲರ್ ರನ್ನಿಂಗ್ ವೈರ್ ತೊಗೋತೀನಿ, ಮತ್ತು ಪಿಂಕ್ ಕಲರಲ್ಲಿ 2 ಲೈನು, ಮತ್ತು ಬ್ಲೂ ಕಲರಲ್ಲಿ 4. ಸೇಮ್ ಇಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿಯೇ ನಾನಿಲ್ಲಿ ರನ್ನಿಂಗ್ ವೈರ್ನ ಚೇಂಜ್ ಮಾಡಿ ಈ ಬ್ಯಾಗ್ನ ಫಿನಿಶ್ ಮಾಡ್ಕೋತೀನಿ. ಇವಾಗ ನನಗೆ ಈ ಟೋಟಲ್ ಎಷ್ಟು ಹೈಟ್ ಬೇಕೋ ನಾನು ಅಷ್ಟು ಹೈಟ್ವರೆಗೂ ಹಾಕ್ಕೊಂಡು ನಿಮಗೆ ನೆಕ್ಸ್ಟು ಫಿನಿಶಿಂಗ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಸೊ ಇದು ನಾರ್ಮಲಾಗಿ ನಾಟ್ ಹಾಕೋದ್ರಿಂದ ನಾಟ್ ಹಾಕೋದ್ರಿಂದ ನಾನು ಎಲ್ಲ ಲೈನು ತೋರಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಾನು ಯಾವ ರೀತಿ ಜಾಯಿನ್ ಮಾಡ್ಕೊಳ್ಳೋದಂತ ತೋರಿಸಿದ್ನಲ್ಲ, ನೆಕ್ಸ್ಟ್ ಬ್ಲೂ ಕಲರ್ 4 ಲೈನ್ ಆದಮೇಲೆ ಪಿಂಕ್ ಕಲರ್ನ ನೀವು ಜಾಯಿನ್ ಮಾಡ್ಕೋಬೇಕಾದ್ರೆ ಸೇಮ್ ಇದೇ ರೀತಿಯೇ ಜಾಯಿನ್ ಮಾಡಿಕೊಂಡು ನೀವು ಪಿಂಕ್ ಕಲರಲ್ಲಿ 2 ಲೈನು, ಅದಾದಮೇಲೆ ಮತ್ತೆ ನೀವು ರನ್ನಿಂಗ್ ವೈರ್ನ ಕಟ್ ಮಾಡಿಬಿಟ್ಟು ಬ್ಲೂ ಕಲರಲ್ಲಿ 4 ಲೈನು, ಮತ್ತು ಪಿಂಕ್ ಕಲರಲ್ಲಿ 2 ಲೈನ್. ನಿಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ವರೆಗೂ ನೀವು ಇದೇ ರೀತಿಯೇ ಹಾಕ್ಕೋಬೇಕು. ಇವಾಗ ನನಗೆ ಇದೆಷ್ಟು ಎತ್ತರ ಬೇಕು ನೋಡಿಬಿಟ್ಟು ನಾನು ಅಷ್ಟು ಎತ್ತರ ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದು ಫಿನಿಶ್ ಆಗಿದೆ. ಫಿನಿಶ್ ಆದಮೇಲೆ ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ನಾನು ಒಂದಿಷ್ಟು ವೈರ್ನ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಇವಾಗ ಇದು ಕಂಪ್ಲೀಟ್ ಆಗಿದೆ. ಎತ್ತರ ಹಾಕಿದ್ದು ಕಂಪ್ಲೀಟ್ ಆಗಿದೆ. ಎತ್ತರನ ಎಷ್ಟು ಲೈನ್ ಹಾಕ್ಕೊಂಡಿದ್ದೀನಿ ಅಂತ ನೋಡೋಣ. ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 ಲೈನು ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. 25 ಲೈನ್ ಎತ್ತರ ಏನಕ್ಕಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ ಇಲ್ಲಿ ನನಗೆ ಡಿಸೈನ್ ಈ ಔಟರ್ ಬಾರ್ಡರ್ ಬರೋ ರೀತಿ ಡಿಸೈನ್ ಹಾಕ್ಕೊಂಡಿದ್ದೀನಿ. ಮೇಲ್ಭಾಗದಲ್ಲಿ ನಾನು ನೋಡಿ ವೈರ್ ನಂಗೆ ಇಷ್ಟಿಷ್ಟೇ ಉದ್ದ ಮಿಕ್ಕಿರೋದು, ಹಾಗಾಗಿ 2 ಲೈನ್ ಹಾಕ್ಕೊಂಡಿಲ್ಲ. ಇದಕ್ಕೆ ಇವಾಗ ಹೈಟ್ ಇದು ಕರೆಕ್ಟಾಗಿದೆ. ನೋಡಿ 1 ಲೈನ್ನ ನಾವು ಒಳಗಡೆ ಮಡಚಿಬಿಟ್ಟು ಈ ರೀತಿ ನಾವು ಒಳಭಾಗಕ್ಕೆ ವೈರ್ನ ತೋರಿಸ್ಕೊಂಡಾಗ ನಮ್ಗೆ ಇಲ್ಲಿ 4 ಲೈನ್ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು 25 ಲೈನ್ನ ಹಾಕ್ಕೊಂಡಿದ್ದೀನಿ. 1 ಲೈನ್ ಒಳಭಾಗಕ್ಕೆ ಮಡಚಬೇಕು ಅಂದ್ಬಿಟ್ಟು ನಾನು 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಯಾವ ರೀತಿ ಇದನ್ನು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೊಳ್ಳೋದು ಅಂತ ನೋಡೋಣ. ಇವಾಗ ನೋಡಿ ಈ ಬ್ಯಾಗ್ನ ನಾನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡ್ಕೊಂಡ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ. ನೋಡಿ ಈ ರೀತಿ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ನನಗೆ ಈ ರೀತಿ ಬಂದಿದೆ. ಇದೇನಕ್ಕಪ್ಪ ಬಂದಿದೆ ಅಂತಂದರೆ ನಾವು 2 ಲೈನ್ ಪಿಂಕ್ ಕಲರ್ ಮತ್ತು 4 ಲೈನು ಬ್ಲೂ ಕಲರಲ್ಲಿ ಹಾಕ್ಕೊಂಡ್ವಲ್ಲ, ನಾವು ಕಲರ್ನ ಚೇಂಜ್ ಮಾಡಿದ್ವಲ್ಲ, ನಾವು ಒಳಭಾಗದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ರನ್ನಿಂಗ್ ವೈರ್ ಜಾಯಿನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬಿಟ್ಟಿದ್ವಿ. ಆಮೇಲೆ ಈ ಲೈನ್ ಎಂಡ್ ಆದಮೇಲೆ ನಾವು ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಂಡಿದ್ವಲ್ಲ, ಆ ವೈರ್ಗಳಿದು ನಾವು ಫಸ್ಟು ಈ ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಈ ವೈರ್ಗಳನ್ನ ನಾನು ಒಳಭಾಗಕ್ಕೆ ತೂರಿಸ್ಕೋತೀನಿ. ನೋಡಿ ಒಂದು ತೋರಿಸ್ಕೊಡ್ತೀನಿ ನಾನು.
ನೋಡಿ ಇಲ್ಲಿದೆಯಲ್ಲ ಈ ವೈರ್ನ ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ವಿ ಶೇಪಲ್ಲಿ ವೈರ್ನ ಕಟ್ ಮಾಡಿಕೊಂಡ್ರೆ ನಮಗೆ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಇದಿದೆಯಲ್ಲ ಹೀಗೆ ಈ ರೀತಿ ವಿ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ವೈರ್ನ ಒಳಭಾಗಕ್ಕೆ ತೂರಿಸ್ಕೋಬೋದು. ನೋಡಿ ಹೀಗೆ ತೋರಿಸ್ಕೋಬೇಕು. ಈ ವೈರ್ ಎಷ್ಟು ಲೆಂತಲ್ಲಿ ಬರುತ್ತೆ ನಾನು ಅಷ್ಟು ಲೆಂತಲ್ಲೂ ವೈರ್ನ ತೋರಿಸ್ಕೋತೀನಿ. ಇವಾಗ ಇಲ್ಲಿ ನೋಡಿ ಮೇಲ್ಭಾಗದಲ್ಲಿ ನೋಡೋದಾದರೆ ನೋಡಿ ಇಲ್ಲಿ ಕೂಡ ನಾನಿಲ್ಲಿ ವೈರ್ನ ವಿ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಜಾಯಿನ್ ಮಾಡಬೇಕಾದ್ರೆ ನೋಡಿ ನಾವು ಒಂದು ಲೈನ್ನ ಒಳಭಾಗಕ್ಕೆ ಮಡಚ್ಕೋಬೇಕಲ್ವಾ. ಈ ಒಂದು ಲೈನ್ ನಾವು ನಾರ್ಮಲಾಗಿ ಸೆಕೆಂಡ್ ನಾಟಿಗೆ ವೈರ್ಗಳನ್ನ ತೋರಿಸ್ಕೋತೀವಿ. ಇಲ್ಲಿ 3ನೇ ನಾಟಿಗೆ ನಾನು ಇಲ್ಲಿ ತೋರಿಸ್ಕೋತಾ ಇದ್ದೀನಿ ನೋಡಿ ಹೀಗೆ. ನೋಡಿ ಆವಾಗ ಇದನ್ನು ನೋಡಿ ಒಂದು ಲೈನ್ ನಾನು ಒಳಗೆ ಮಡಚಿದಾಗ ಈ ಲೈನಿಗೆ ಈ ಲೈನ್ ಕೂರುತ್ತೆ. ಸೊ 3rd ನಾಟಿಂದ ನಾನು ಈ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋತಾ ಇದ್ದೀನಿ. ನೋಡಿ ವೈರ್ ಸ್ವಲ್ಪ ಟೈಟಾಗಿ ಎಳೆದು ತೋರಿಸ್ಕೋಬೇಕಾಗತ್ತೆ. ನೋಡಿ ವೈರ್ ಎಷ್ಟು ಲೆಂತಲ್ಲಿ ಬಂದಿದೆ, ನಿಮಗೆ ಎಷ್ಟು ನಾಟ್ ಒಳಗಡೆ ತೋರ್ಸೋಕ್ಕಾಗುತ್ತೆ ಅಷ್ಟು ನಾಟ್ ಒಳಗಡೆ ತೋರಿಸ್ಕೊಂಡ್ರೆ ನಿಮಗೆ ಬ್ಯಾಸ್ಕೆಟ್ ಫುಲ್ ಬಿಗಿಯಾಗಿ ಬರುತ್ತೆ, ಟೈಟಾಗಿ ಬರುತ್ತೆ. ನೋಡಿ ಇವಾಗ ಇಲ್ಲಿಂದ ಮತ್ತೆ ಇದು ಲಾಸ್ಟ್ ನಾಟಿಗೆ ನಾನು ತೋರಿಸ್ಬಿಟ್ಟು ಈ ಎಕ್ಸ್ಟ್ರಾ ಇದೆಯಲ್ಲ ವೈರು, ಈ ಎಕ್ಸ್ಟ್ರಾ ಇರೋ ವೈರ್ನ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಇದೇ ರೀತಿ ಈ ಕಡೆ ಸೈಡಲ್ಲಿ ನಾವು ಏನು ವೈರ್ ಬಿಟ್ಟಿದ್ದೀವಿ ಈ ವೈರ್ನೆಲ್ಲ ಇದೇ ರೀತಿನೇ ತೋರಿಸ್ಕೋಬೇಕು. 3ನೇ ನಾಟಿಂದನೇ ನೀವು ತೋರಿಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ರನ್ನಿಂಗ್ ವೈರ್ನ ಬಿಟ್ಕೊಂಡಿದ್ದೀವಲ್ವ ಇದನ್ನು ನೀವು ನಾರ್ಮಲಾಗಿ ಇಲ್ಲಿಂದನೇ ಅಂದರೆ ನೆಕ್ಸ್ಟ್ ನಾಟಿಂದನೇ ನೀವು ಜಾಯಿನ್ ಮಾಡಿಕೊಂಡು ತೋರಿಸ್ಕೊಂಡು ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತಲ್ಲಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಇದೇ ರೀತಿ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಈ ರನ್ನಿಂಗ್ ವೈರು ಮತ್ತು ಇಲ್ಲಿರೋ ವೈರು ಈ ಎಲ್ಲ ವೈರ್ಗಳನ್ನೂ ನಾನು ಒಳಭಾಗಕ್ಕೆ ತೋರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ಈ ಬ್ಯಾಗ್ನ ಉಲ್ಟಾ ಇರೋ ಬ್ಯಾಗ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡಿ ನಾನು ಈ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಬೇಕಾದ್ರೆ ಈ ರೀತಿ ಬ್ಯಾಗ್ನ ಸೀದಾ ಮಾಡಿಕೊಂಡೇ ಕಟ್ ಮಾಡಿ, ಯಾಕೆಂದರೆ ಇದು ಮಕ್ಕಳಿಗೆ ಲಂಚ್ ಬ್ಯಾಗ್ ಕೊಡೋದ್ರಿಂದ ನೋಡಿ ಈ ರೀತಿ ಬಂದಾಗ ಕೈ ತರಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಇದನ್ನು ಸೀದಾ ಮಾಡಿಕೊಂಡೇ ನೀವು ಕಟ್ ಮಾಡ್ಕೋಬೇಕಾಗತ್ತೆ ವೈರ್ಗಳನ್ನ. ಸೊ ಉಲ್ಟಾ ಮಾಡ್ಕೊಂಡು ಕಟ್ ಮಾಡಿದಾಗ ಏನಾಗುತ್ತೆ, ನೀವು ಮತ್ತೆ ಸೀದಾ ಮಾಡ್ಕೋಬೇಕಾದ್ರೆ ವೈರ್ಗಳು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಹೀಗೆ ಈ ಬ್ಯಾಗ್ನ ಉಲ್ಟಾ ಮಾಡಿಕೊಂಡು ವೈರ್ಗಳನ್ನೆಲ್ಲ ತೋರಿಸ್ಕೊಂಡು ಸೀದಾ ಮಾಡಿಕೊಂಡು ಆಮೇಲೆ ನೀವು ವೈರ್ಗಳನ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ನೋಡಿ ಎಲ್ಲೂ ತರ್ಚೋದಿಲ್ಲ ವೈರು. ಸೊ ನೋಡಿ ಇವಾಗ ಇದು ರೆಡಿಯಾಗಿದೆ. ಸೊ ಇಲ್ಲಿ ನೋಡಿ ನಾನು ಒಳಭಾಗದಲ್ಲಿ ಒಂದು ಲೈನ್ ತೋರಿಸ್ಕೊಂಡಿದ್ದೀನಿ. ನೋಡಿ ಮೇಲ್ಭಾಗದಲ್ಲಿ ನನಗೆ ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು ನೀವು 4 ಲೈನೇ ಬಂದಿದೆ. ಇದೇ ರೀತಿ 4 ಲೈನೇ ಇಲ್ಲಿ ಬಂದಿದೆ. ಇದನ್ನು ಹ್ಯಾಂಡಲ್ ನಾನು ಹಾಕ್ಕೋತೀನಿ. ಹ್ಯಾಂಡಲ್ ಯಾವ ರೀತಿ ಹಾಕ್ಬೇಕನ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ನಾನು 4 ವೈರ್ ಹ್ಯಾಂಡಲ್ನ ಹಾಕ್ಕೋತಾ ಇದ್ದೀನಿ. 4 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕನ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇಲ್ಲ ನೀವು ಡಾಟ್ ಹ್ಯಾಂಡಲ್ ಬೇಕಂದರೆ ಡಾಟ್ ಹ್ಯಾಂಡಲ್ದು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಯಾವ್ದು ಕನ್ವೀನಿಯೆಂಟು, ನಿಮಗೆ ಯಾವುದು ಡಾಟ್ ಹ್ಯಾಂಡಲ್ ಬೇಕಂದರೆ ಡಾಟ್ ಹ್ಯಾಂಡಲ್ಲು, ಇಲ್ಲ ನಿಮಗೆ 4 ವೈರ್ ಹ್ಯಾಂಡಲ್ ಬೇಕಂದರೆ 4 ವೈರ್ ಹ್ಯಾಂಡಲ್, ನಿಮಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ನೀವು ಅದನ್ನು ಹಾಕ್ಕೋಬೋದು. ಸೊ ನಾನು ಇದಕ್ಕೆ 4 ವೈರ್ ಹ್ಯಾಂಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ಮಾಲ್ ಸೈಜ್ ಬ್ಯಾಗ್ ಆಗಿರೋದ್ರಿಂದ 4 ವೈರ್ ಹ್ಯಾಂಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಚೆಕ್ಸ್ ಡಿಸೈನ್ ಬಂದು ಔಟರ್ ಬಾರ್ಡರ್ ಬಂದಿದೆ. ಈ ರೀತಿ ನಾನು ಸೇಮ್ ಇದೇ ಡಿಸೈನ್ ಬರಬೇಕನ್ಬಿಟ್ಟು ನೋಡಿ ಬೇಸಿಂದನ ನಾನು ಇದೇ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಸ್ಕ್ವೇರ್ ಡಿಸೈನ್ ಬಾಕ್ಸ್ ಬಂದು ಅದಕ್ಕೆ ಔಟರ್ ಬಾರ್ಡರ್ ಬರೋ ರೀತಿ ನಾನು ಬೇಸಲ್ಲೂ ಅದೇ ರೀತಿ ಹಾಕ್ಕೊಂಡಿದ್ದೀನಿ. ಫುಲ್ ಬ್ಯಾಗು ಇದೇ ರೀತಿನೇ ಹಾಕ್ಕೊಂಡಿದ್ದೀನಿ. ಸೊ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಬ್ಯಾಗ್. ಇದು ಚೆನ್ನಾಗಿ ಬಂದಿದೆ ಮತ್ತು ಹೈಟು ಸ್ವಲ್ಪ ಎತ್ತರ ಆಗಿದೆ.
ಇನ್ ಕೇಸ್ ನಿಮ್ಗೆ ಇಷ್ಟೊಂದು ಹೈಟ್ ಬೇಡ ಅನ್ನೋರು ಇನ್ನೊಂದು 2 ಲೈನ್ ಅಥವಾ 3 ಲೈನ್ ಕಡಿಮೆ ಮಾಡ್ಕೋಬೋದು. ನೀವು ಇನ್ನೊಂದು 3 ಲೈನ್ ಕಡಿಮೆ ಮಾಡಿಕೊಂಡು ಇದನ್ನು ಒಳಭಾಗಕ್ಕೆ ಮಡಚಿದ್ರೆ ಕರೆಕ್ಟಾಗಿ ಈ ಲೆಂತಿಗೆ ಬರುತ್ತೆ ಬ್ಯಾಗಿದು. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.